ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಇವತ್ತು ಬಿಡುಗಡೆ ಆಗಿರುವಂತದ್ದು ವರ್ಲ್ಡ್ ವೈಡ್. ಅಫ್ಕೋರ್ಸ್ 6 AM ಶೋ ಆಗಿದೆ ಈಗ ಆಲ್ರೆಡಿ. ಸೊ ಫ್ಯಾನ್ಸು ಸಿನಿಮಾ ನೋಡಿ ತುಂಬಾನೇ ಎಕ್ಸೈಟ್, ಸಕ್ಕದಾಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿರುವಂತದ್ದು. ಸೊ ನನ್ನ ಜೊತೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಸೊ ಫಸ್ಟ್ ರಿವ್ಯೂ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಯಾಕಂದ್ರೆ ಫ್ಯಾನ್ಸ್ ಬಿಟ್ರೆ ಯಾರು ಕರೆಕ್ಟ್ ಆಗಿ ಹೇಳಲ್ಲ ಅಂತ ಅನ್ಸುತ್ತೆ ಅವರ ಒಬ್ಬ ಸ್ಟಾರ್ ನಟನ ಸಿನಿಮಾ ಬಗ್ಗೆ. ಸೊ ನಾನು ನಿಮ್ಮನ್ನೇ ಮಾತಾಡಿಸ್ತೀನಿ ಸರ್, ಹೇಗಿತ್ತು ಸಿನಿಮಾ ಅಂತ? ಟಾಕ್ಸಿಕ್ ಸಿನಿಮಾ ಅಂತೂ 4 ವರ್ಷ ವೆಯ್ಟ್ ಮಾಡಿದಕ್ಕೂ ಪಕ್ಕ ಪೈಸಾ ವಸೂಲ್ ಅನ್ಕೊಬೇಕು. ಇನ್ನೊಂದೇನಂದ್ರೆ KGF ಅಲ್ಲಿ ಒಂದು ಡೈಲಾಗ್ ಹೇಳೋರೆ, ಭಾವನೆಗಳು ಒಳಗಾಗಿ ಬೆಳೆದಕ್ಕೆ ಅಲ್ಲಿ ಬೆಲೆ ಇಲ್ಲ ಅಂತ. ಟಾಕ್ಸಿಕ್ ಸಿನಿಮಾದಲ್ಲಿ ಒಬ್ಬ ಮನುಷ್ಯ ಭಾವನೆಗಳು ಒಳಗಾದ್ರೆ ಏನೇನ ಮಾಡ್ಕೋತಾನೆ, ಅವನದೇ ಪ್ರಪಂಚದಲ್ಲಿ ಅವನೇನು ಕತೆ ಕಟ್ಕೋತಾನೆ ಅದನ್ನ ಈ ಸಿನಿಮಾದಲ್ಲಿ ತೋರಿಸೋರೆ. ಇದು ತಂದೆ ಸೆಂಟಿಮೆಂಟಾ, ತಾಯಿ ಸೆಂಟಿಮೆಂಟಾ, ಮದರ್ ಸೆಂಟಿಮೆಂಟಾ, ನಿಮಗೆ ಒಂದು ಎಮೋಷನಲ್ ಸಿನಿಮಾ. ನೀವು ಟ್ರೈಲರ್ ನೋಡ್ಬಿಟ್ಟು ಇದು ಏನೋ ಇರ್ಬೋದೇನೋ ಅಂತ ಅನ್ಕೋಬಹುದು, ಬಟ್ ಸಿನಿಮಾ ನೋಡಿ ನಿಮ್ಗೆ ಅದು ಮನ್ಸು ಮುಟ್ಟುತ್ತೆ. ಇನ್ನೊಂದು ನೋಡಿ, ಅವರು KGF ಮುಖಾಂತರ ನಾನು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ವಿಷನ್ ಇಟ್ಕೊಂಡ್ರು, ಮಾಡಿದ್ರು. ಟಾಕ್ಸಿಕ್ ಸಿನಿಮಾ ಮುಖಾಂತರ ನಾನು ಪ್ಯಾನ್ ಇಂಟರ್ನ್ಯಾಷನಲ್ ಮಾಡಬೇಕು, ನಾವು ಕನ್ನಡ ಸಿನಿಮಾನ ಗ್ಲೋಬಲ್ ನಾನು ಎತ್ಕೊಂಡು ಹೋಗ್ಬೇಕು ಅಂತ ಆ ವಿಷನ್ಗೆ ಅವರು ಇದು ಮಾಡ್ತಾ ಇದ್ದಾರೆ ಅಂದಾಗ ನಾವು ಕನ್ನಡಿಗರೆಲ್ಲ ಕೈ ಜೋಡಿಸ್ಬೇಕು, ಯಾರು ನೆಗೆಟಿವ್ ಸ್ಪ್ರೆಡ್ ಮಾಡಬಾರ್ದು. ಇನ್ನೊಂದು ನೋಡಿ, ನಮ್ಮ ಅಪ್ಪು ಅವರು ಅವರ ಎಷ್ಟು ಸಿನಿಮಾ ರಿಲೀಸ್ ಆಗಲ್ಲ ಅವ್ರು ವಿಶ್ ಮಾಡ್ತಾ ಇದ್ರು. ನಾವು ನೋಡಿ ಅಪ್ಪು ಫ್ಯಾನ್ಸು ಯಶ್ ಅವರಿಗೆ, ಅಣ್ಣ ಟಾಕ್ಸಿಕ್ ಸಿನಿಮಾ ನೀವೇನು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚು ದಾಖಲೆ ಸಿನಿಮಾ ಮಾಡಲಿ. ನಿಮ್ಮ ರೆಕಾರ್ಡ್ಗಳೇ KGF ಎಷ್ಟೆಷ್ಟು ಇದೆಯೋ ಆ ರೆಕಾರ್ಡ್ಗಳು ಚಿಂದಿ ಉಡಾಯಿಸ್ಬೇಕು. ಇರೋ ಬರೋರೆಲ್ಲ ಯಶ್ ಅಂದ್ರೆ ತಲೆ ಕೆಡ್ಸ್ಕೊಂಡವ್ರಿಗೆ ಆಲ್ರೆಡಿ ಉಚ್ಚೆದ್ ಬಿಡ್ಬೇಕು ಅವರೆಲ್ಲ. ಯಶ್ ಇವಾಗ ಪ್ರಭಾಸ್ನ ಅವ್ರದ್ದೊಂದು ಬಾಹುಬಲಿ ಅವ್ರದ್ದೊಂದು ಇದೆ ಅಂದ್ರೆ KGF ಇವ್ರದ್ದೊಂದು ಬೇರೆ ತರ ಲೆಕ್ಕಾಚಾರ ಆಗ್ಬಿಟ್ಟೈತೆ. ಇವಾಗ ಇವರು ಹಾಲಿವುಡ್ ರೇಂಜ್ಗೆ ಹೋಗ್ಬೇಕು ಅಂದಾಗ ಅವರು ಈ ಸಿನಿಮಾ ನೋಡಿದಾಗ ಟೆನ್ಷನ್ ಆಯ್ತಾರೆ. ಇವಾಗ ಕೆಲವ್ರು ಅನ್ಬೋದು A ಸರ್ಟಿಫಿಕೇಟ್ ಸಿನಿಮಾ ನಾವು ನೋಡೋಕ್ಕಾಗಲ್ಲ ಹಂಗೆ ಅಂತ. ಹಾಲಿವುಡ್ ಅಲ್ಲಿ ಯಾವ ತರ ಸಿನಿಮಾ ಮಾಡ್ತಾರೆ ಅದಕ್ಕೂ ಕಲ್ಪನೆ ಮೀರಿ ನೋಡಿ, ರಾಜಮೌಳಿ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ರು KGF ಆದ್ಮೇಲೆ ಇಷ್ಟು ಟೈಪ್ ಆದ್ರೂ ಒಂದು ಲೇಡಿ ಡೈರೆಕ್ಟರ್ ಕೊಟ್ಟು ಅವ್ರ ಕೇಳಿ ಡೈರೆಕ್ಟರ್ ಕ್ಯಾಪ್ ಹಾಕ್ಸಿ ಅವ್ರ ಕತೆ ಸಿನಿಮಾ ಮಾಡಿದ್ರೆ ಅಂದ್ರೆ ಅವರು ಯಶ್ ಅವರು ಸಲಾಮ್ ಹೊಡೆಯೋದು ಒಂದೇ ಕಂಟೆಂಟ್ಗೆ. ಕತೆ ಅವ್ರ ಸಿನಿಮಾನ ಇಷ್ಟಪಟ್ಟಷ್ಟು ಯಾರಿಗೂ ಇಷ್ಟಪಡಲ್ಲ, ಏನಕ್ಕೆ ಸಿನಿಮಾನ ಪ್ರೀತಿಸ್ತಾರೆ. ಅವ್ರು ಮಾತಾಡೋದೇ ಸಿನಿಮಾ ಮುಖಾಂತರ. ಅವ್ರು ಯಾವಾಗಲೂ ಒಂದು ಡೈಲಾಗ್ ಐತೆ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ, ಬಂದ ಮೇಲೆ ನಂದೇ ಅವ ಅಂತ. ಇದು ಈ ಸಿನಿಮಾ ಮುಖಾಂತರ ಅವ್ರು ಪ್ರೂವ್ ಮಾಡ್ತಾರೆ. ಡೈಲಾಗ್ ಅಲ್ಲೇ ಹೇಳಿದ್ದಾರೆ, ನಮ್ ಸುತ್ತ ಇರೋರು ಫ್ರೆಂಡ್ಸ್ ಅಥವಾ ಮುಖವಾಡ ಹಾಕೊಂಡಿರೋ ಶತ್ರುಗಳ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರು ಶತ್ರುಗಳು ಯಾರು ಮಿತ್ರರು ಅಂತ ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಶ್ ಅವರ ಎಫರ್ಟ್ ಅನ್ನ ಇಲ್ಲಿ ನೋಡ್ಬೇಕಾಗುತ್ತೆ ನಾವು, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅವರು. ಸೊ 4 years ಜೊತೆಗೆ ಎಲ್ಲಾದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿರುವಂತದ್ದು, ಎಲ್ಲ ಡಿಪಾರ್ಟ್ಮೆಂಟ್ ವೈಸ್. ಜೊತೆಗೆ ಅವರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಆಗಿರ್ಬೋದು, ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಅವರ ಒಂದು ಬ್ಲಡ್ ಅಂಡ್ ಸ್ವೆಟ್ ನ ಸುರಿಸಿದ್ದಾರೆ ಈ ಒಂದು ಸಿನಿಮಾಗೆ. ಸೊ ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ಅವರು ಇವಾಗಿಂದಾನೇ ಅಲ್ಲ, ನೀವು ಗೂಗ್ಲಿ ಸಿನಿಮಾ ನೋಡಿರ್ಬೋದು ಅಥವಾ ಹಿಂದಿನ ಎಷ್ಟೇ ಸಿನಿಮಾ ತಗೊಳ್ಳಿ, ಡೈರೆಕ್ಟರ್ ಒಂದು ಕತೆ ತೆಗ್ದಿರ್ಬೋದು, ಅದಕ್ಕೆ ಏನೇನ್ ಮಿಕ್ಸ್ ಮಸಾಲ ಬೇಕೋ ಅದೆಲ್ಲ ಯಶ್ ಅವರೇ ಹಾಕೋದು. ಆಮೇಲಿಂದ ಒಂದು ಸಿನಿಮಾಗೆ ಜನರಿಗೆ ದಿ ಬೆಸ್ಟ್ ಕೊಡಬೇಕು ಅನ್ನೋದನ್ನ ಅವರು ಮಾತಲ್ಲಿ ಸ್ಟೇಜ್ ಮೇಲೆ ಮಾತಾಡ್ತಾರೆ, ಪಾಸಿಟಿವ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಜನರಿಗೆ ಎಲ್ಲೂ ಬೇಜಾರಾಗದಿರೋ ತರ ಅವ್ರಿಗೆ ಸಿನಿಮಾಗೆ ಬಂದಾಗ ಅವ್ರಿಗೊಂದು ಮೂಡಿರುತ್ತೆ, ಆಚೆ ಹೋಗ್ಬೇಕಾದ್ರೆ ಕಾಲರ್ ಎತ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ಅವ್ರು ಕಷ್ಟಪಡೋದು. ಸಿನಿಮಾನ ಎಷ್ಟೋರು ಪ್ರೀತಿಸಷ್ಟು ಯಾರು ಪ್ರೀತಿಸಲ್ಲ. ಒಂದು ಡೈರೆಕ್ಟರ್ ಇಂದ ಹಿಡಿದು ಲೈಟ್ ಮ್ಯಾನು ಅಥವಾ ಎಡಿಟರು ಇಲ್ಲ ಒಂದು ಮ್ಯೂಸಿಕ್ಕು ಎಲ್ಲ ಕಡೆ ಶ್ರಮ ವಹಿಸುವಂತ ವ್ಯಕ್ತಿ ಅಂದ್ರೆ ಯಶ್. ಆಮೇಲೆ ಅವ್ರಿಗೆ ಇನ್ನೊಂದು ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ನಮ್ಮ ರಾಧಿಕಾ ಪಂಡಿತ್ ಅವರು. ಅವ್ರ ಸಪೋರ್ಟ್ ಇಂದ ಇವಾಗ ನೋಡಿ, ನಮ್ಮ ಯಶ್ ಅವರು ಒಂದು ಸಿನಿಮಾ ಅಂತ ಬಂದ್ರೆ ಅವರು ನಿದ್ದೆನೂ ಮಾಡಲ್ಲ. ನಾವು ಅವ್ರ ಮನೆ ಹತ್ರ ಹೋದಾಗ ಪಾಪ ಬೆಳಗ್ಗೆ ಅವರು ಇವಾಗ ಟಿಕೆಟ್ ನೀವು ಇದೆಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಎಷ್ಟು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಬೇಕು, ಸಣ್ಣ ಆಗ್ಬೇಕು, ದಪ್ಪ ಆಗ್ಬೇಕು, ಅದೆಲ್ಲ ಒಂದು ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಫ್ರೇಮಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗ್ ಕಾಣಿಸ್ಕೊಂಡಿದ್ರೆ, ಫ್ರೇಮಲ್ಲಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ. ಇವಾಗ ಅವ್ರು ಹೆಂಗಂದ್ರೆ ಅವರ ಸೀನ್ ಮಂದಿ ಆಕ್ಟ್ ಮಾಡಿ ಹೋಗೋರಲ್ಲ, ಬೇರೆ ಯಾರು ಆಕ್ಟರ್ಸ್ ಇದಾರೋ ಅವ್ರದ್ದು ಸೀನು ಇದ್ರೆ ಏನಾದ್ರು ಇದ್ರೆ ಅದನ್ನ ಏನಾದ್ರು ಚೇಂಜಸ್ ಬೇಕಿದ್ರು ಮಾಡಿ ಒಂದು ಫ್ರೇಮು ನನ್ನ ಸಿನಿಮಾ ಇದು ಅದನ್ನ ಹೆಂಗೆ ಜನರಿಗೆ ದಿ ಬೆಸ್ಟ್ ಕೊಡ್ಬೇಕನ್ನ ಇವ್ರು ಮಾಡ್ತಾರೆ. ಅದಕ್ಕೋಸ್ಕರನೇ ಯಶ್ ಬೇರೆ ಆಕ್ಟರ್ಸ್ಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಂದ್ರೆ ಇದಕ್ಕೋಸ್ಕರನೇ. ಇವತ್ತು ನೋಡಿ, ಬೇರೆ ಎಲ್ಲ ನೀವು ಸ್ಟೇಟ್ಗೆ ಹೋದ್ರೂ ಅಲ್ಲಿನ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಏನಕ್ಕೆ ಅವ್ರು ಇಷ್ಟು ಏನು ಫೇಮ್ ತಗೊಂಡಿರೋದು ಅಂದ್ರೆ ಅಲ್ಲಿನ ಲ್ಯಾಂಗ್ವೇಜ್. ನೀವು ಹೈದರಾಬಾದ್ಗೆ ಹೋಗಿ, ತಮಿಳ್ನಾಡಿಗೆ ಹೋಗ್ಲಿ ಅಥವಾ ಮುಂಬೈಗೆ ಹೋಗ್ಲಿ, ಕೇರಳಗೆ ಹೋಗ್ಲಿ, ಅಲ್ಲಿನ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅದರಿಂದ ಜನ ಅವ್ರಿಗೆ ತುಂಬಾ ಇಷ್ಟಪಡ್ತಾರೆ.